ತುಲಾ ಲಗ್ನ ತುಲಾ ರಾಶಿಯ ಮಹನೀಯರೆಲ್ಲರಿಗೂ ನಮಸ್ಕಾರ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಮ ಲಗ್ನಕ್ಕೆ, ನಿಮ್ಮ ರಾಶಿಗೆ ಮೇ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಮೊದಲನೇದಾಗಿ 1ನೇ ತಾರೀಕು ಬುಧ ನಿಮ್ಮ 12 ಮತ್ತು ಭಾಗ್ಯಸ್ಥಾನದ ಅಧಿಪತಿಯಾಗಿರುವಂತಹ ಬುಧ 1ನೇ ತಾರೀಕೆ ನಿಮ್ಮ 7ನೇ ಮನೆಗೆ ಬರ್ತಾ ಇದ್ದಾರೆ. 7ನೇ ಮನೆಯಲ್ಲಿ ನಿಮ್ಮ ಲಾಭಸ್ಥಾನದ ಅಧಿಪತಿಯಾಗಿರುವಂತಹ ಸೂರ್ಯ ಮೊದಲ 15 ದಿನ ಅಲ್ಲಿದ್ದು ನಂತರದ 15 ದಿನ ನಿಮ್ಮ ಅಷ್ಟಮಕ್ಕೆ ಬರ್ತಾರೆ. ಜೊತೆಗೆ ಬುಧನು ಕೂಡ ಅಲ್ಲಿಂದ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಬರ್ತಾರೆ. ಅಷ್ಟಮ ಸ್ಥಾನದಲ್ಲಿ ನಿಮ್ಮ ಲಗ್ನಾಧಿಪತಿ ಮತ್ತು ಅಷ್ಟಮ ಸ್ಥಾನದ ಅಧಿಪತಿಯಾಗಿರುವಂತಹ ಶುಕ್ರನ ಸಂಚಾರ ಮೊದಲ 15 ದಿನದವರೆಗೂ ಇರುತ್ತೆ. ನಂತರದ 15 ದಿನ ನಿಮ್ಮ ಭಾಗ್ಯಸ್ಥಾನಕ್ಕೆ ಬರ್ತಾರೆ. ಭಾಗ್ಯಸ್ಥಾನದಲ್ಲಿ ಗುರುವಿನ ಸಂಚಾರ ಆಗ್ತಾ ಇದೆ. ಇನ್ನು ನಿಮ್ಮ 11ನೇ ಮನೆಯಲ್ಲಿ ಕೇತುವಿನ ಸಂಚಾರ, 5ನೇ ಮನೆಯಲ್ಲಿ ರಾಹುವಿನ ಸಂಚಾರ, 6ನೇ ಮನೆಯಲ್ಲಿ ಶನಿ ಮಹಾತ್ಮರ ಸಂಚಾರ. ಸೊ ಇನ್ನು ನಿಮ್ಮ ಕುಜ 2 ಮತ್ತು 7ನೇ ಮನೆಯ ಅಧಿಪತಿ ಆಗಿರುವಂತಹ ಕುಜನ ಸಂಚಾರ ಮೇ 12ನೇ ತಾರೀಕು ಅವರದ್ದೇ ಮನೆಗೆ ಆಗುತ್ತೆ. ಅಂದರೆ ಮೇಷರಾಶಿಗೆ ಬರುತ್ತಾರೆ. ಕುಜನಿಗೆ ಹೆಚ್ಚು ಬಲ ಬಂತು. ಸೊ ಯಾರ್ಯಾರು ವ್ಯಾಪಾರಸ್ಥರಿದ್ದೀರಾ, ಡೆಫಿನೆಟ್ಲಿ ನಿಮ್ಮ ವ್ಯಾಪಾರ ವೃದ್ಧಿಯಾಗುವಂತಹ ಸಮಯ. ಹೊಸ ಹೊಸ ಬಿಸ್ನೆಸ್ಗಳನ್ನು ಮಾಡ್ತೀರಾ. ಅದಕ್ಕೆ ರಾಹುವಿನ ಸಪೋರ್ಟ್, ಒಳ್ಳೆ ಐಡಿಯಾಗಳನ್ನು ಸಾಕಷ್ಟು ದಿನದಿಂದ ನಿಮಗೆ ಕೊಡ್ತಾನೇ ಇದ್ದಾರೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ. ಕೆಲವರು ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀರಾ. ಇನ್ನು ಕೆಲವರು ಸ್ವಲ್ಪ ಓವರಾಗಿ ಅದನ್ನು ತೆಗೆದುಕೊಂಡು ಸ್ವಲ್ಪ ಲಾಸಸ್ ಕೂಡ ಮಾಡ್ಕೊಂಡಿದ್ದೀರಾ. ಬಟ್ ಮೇ ತಿಂಗಳು ಹೊಸದಾಗಿ ಬಿಸ್ನೆಸ್ ಮಾಡೋದಕ್ಕೆ, ಹೂಡಿಕೆಯನ್ನು ಮಾಡೋದಕ್ಕೆ, ಫ್ರಾಂಚೈಸಿಯನ್ನು ತೆಗೆಯಲಿಕ್ಕೆ ಲಾಭಸ್ಥಾನದ ಅಧಿಪತಿ ಮತ್ತು ಭಾಗ್ಯಸ್ಥಾನದ ಅಧಿಪತಿ ಜೊತೆಗೆ ನಿಮ್ಮ ಧನಸ್ಥಾನ ಮತ್ತು 7ನೇ ಮನೆಯ ಅಧಿಪತಿ ಎಲ್ಲರೂ 7ನೇ ಮನೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಈ ಹೊಸದಾಗಿ ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗಬಹುದು. ಸೊ ನಿಮ್ಮ ಕ್ಷೇತ್ರಗಳು ಕೈ ಹಿಡಿದಿರ್ತವೆ. ನಿಮ್ಮ ಜಾತಕದ ಪ್ರಕಾರ ಆ ಬಿಸ್ನೆಸ್ಗಳನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗೋಕ್ಕೆ ಮೇ ತಿಂಗಳು ತುಂಬ ಸಪೋರ್ಟ್ ಮಾಡುತ್ತೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಇನ್ನು 12ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ, 9ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ 7ನೇ ಮನೆಗೆ ನಿಮ್ಮ ಲಾಭಸ್ಥಾನದ ಅಧಿಪತಿಯ ಜೊತೆಗೆ ಇತಿಯಾಗಿ ಬುಧಾದಿತ್ಯ ಯೋಗ ಕ್ರಿಯೇಟ್ ಆಗಿ ಈ 12 ಮತ್ತು 9 ಏನು ದೂರ ಪ್ರಯಾಣವನ್ನು ಸೂಚಿಸುತ್ತೆ, 12 ವಿದೇಶವನ್ನು ಸೂಚಿಸುತ್ತೆ. ಹಾಗಾಗಿ ವಿದೇಶದಲ್ಲಿ ಯಾರ್ಯಾರು ನಿಮ್ಮ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಥವಾ ವಿದೇಶಿ ಕಂಪನಿಗಳಿಗೆ ವ್ಯಾಪಾರ ಸಂಬಂಧ ಒಂದು ಲಿಂಕ್ ಇಟ್ಕೊಂಡಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಈಗ ಈ ಒಂದು ಮೇ ತಿಂಗಳು ಅದ್ಭುತವಾಗಿರುತ್ತೆ. ತುಂಬ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತೀರಾ ಈ ಗ್ರಹಗಳ ಸಪೋರ್ಟನ್ನು. ಅದೇ ರೀತಿ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರೋರು, ಅಂದರೆ MNC ಕಂಪ್ನಿಗಳಲ್ಲಿ ಇಲ್ಲಿಂದ ನೀವು ಅಲ್ಲಿಯ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಪ್ಲೇಸ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ಒಂದು ಅಂದರೆ ಪೊಸಿಷನ್ ಚೇಂಜ್ ಆಗುತ್ತೆ. ಯಾಕೆಂದರೆ ರವಿ ಇದ್ದಾರಲ್ಲ, ಪೊಸಿಷನ್ ಕೊಡಲೇಬೇಕು. ಜೊತೆಗೆ ಸಂಬಳವು ಈಗ ಆಲ್ರೆಡಿ ಜಾಸ್ತಿ ಆಗಿರುತ್ತೆ. ನಿಮ್ಮ ಪ್ರೊಫೈಲ್ ಬೇರೆ ಲೆವೆಲ್ಗೆ ಹೋಗುವಂತಹ ಕಾಲ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ವಿದೇಶಿ ಕಂಪನಿಗಳಲ್ಲಿ ಕೆಲಸ ಟ್ರೈ ಮಾಡ್ತಾ ಇದ್ದರೆ MNC ಕಂಪ್ನಿಗಳಿಗೆ ಡೆಫಿನೆಟ್ಲಿ ಮೇ ತಿಂಗಳು ಕೆಲಸ ಕಳ್ಕೊಂಡಿರೋರ್ಗೂ ಕೆಲಸ ಸಿಗುತ್ತೆ. ಹೊಸದಾಗಿ ಕೆಲಸ ಟ್ರೈ ಮಾಡೋರ್ಗೂ ಕೂಡ ಕೆಲಸ ಸಿಗುತ್ತೆ. ಅದನ್ನು ಚೆನ್ನಾಗಿ ಬಳಸ್ಕೋಬೋದು. ಇನ್ನು ಹೈಯರ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ವಿದೇಶಗಳಲ್ಲಿ ಓದುವ ಏನು ಹಂತದಲ್ಲಿದ್ದೀರಾ, ಅಲ್ಲಿ ಟ್ರೈ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ವೀಸಾ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಜೊತೆಗೆ ಅಡ್ಮಿಷನ್ಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಎದುರಿಸ್ತಾ ಇದ್ದರೆ ಅವು ಕೂಡ ಕಡಿಮೆ ಆಗುತ್ತೆ. ಇನ್ನು ಸರ್ಕಾರಿ ಅಧಿಕಾರಿಗಳಿಗೆ ಇದು ಗ್ರೇಟ್ ಪೀರಿಯಡ್. 15 ದಿನ ಸ್ವಲ್ಪ ತಾಳ್ಮೆಯಿಂದ ಇದ್ದುಬಿಡಿ. ನಂತರದ 15 ದಿನ ನೀವು ಅಂದುಕೊಂಡಂತಹ ಜಾಗಕ್ಕೆ, ನೀವು ಅಂದುಕೊಂಡಂತಹ ಪೋಸ್ಟ್ಗೆ ಬಡ್ತಿ ಸಿಗುತ್ತೆ. ಯಾಕೆಂದರೆ ಲಾಭಸ್ಥಾನದ ಅಧಿಪತಿ 7ನೇ ಮನೆಗೆ ಬಂದು ಅದನ್ನು ಪ್ರವೋಕ್ ಮಾಡ್ತಾರೆ. ಅಷ್ಟಮ ಸ್ಥಾನಕ್ಕೆ ಬಂದಾಗ ದಿಢೀರ್ ಬದಲಾವಣೆಗಳನ್ನು ನಿಮ್ಮ ಬದುಕಿನಲ್ಲಿ ಕೊಡ್ತಾರೆ. ಆ್ಯಂಡ್ ಶುಕ್ರನು ಕೂಡ 9ನೇ ಮನೆಗೆ 15 ದಿನಗಳ ನಂತರ ನಿಮ್ಮ ಲಗ್ನಾಧಿಪತಿ ಗುರುವಿನ ಜೊತೆ ಯುತಿಯಾದಾಗ ಎಲ್ಲೋ ಒಂದು ಕಡೆ ನೀವು ಇಷ್ಟಪಡುವ ಪ್ಲೇಸ್ಗೆ, ನಿಮ್ಮ ಸ್ವಂತ ಊರಿಗೆ ವರ್ಗಾವಣೆ ಆಗಬಹುದು. ಬೇಕು ಅಂದಂತಹ ಪೋಸ್ಟ್ಗೆ ಬಡ್ತಿ ಸಿಗಬಹುದು. ಇದೆಲ್ಲವೂ ಆಗುತ್ತೆ. ಬಟ್ ಜಾತಕದಲ್ಲಿ ನಿಮ್ಮ ಋಣ ವಿದೇಶದಲ್ಲೋ, ದೂರದ ಪ್ರದೇಶದಲ್ಲೋ, ದೂರದ ಸ್ಥಳಗಳಲ್ಲೋ ಇದ್ದರೆ ಡಿಸ್ಟೆನ್ಸ್ಗಾಗುವಂತಹ ಯೋಗವೂ ಕೂಡ ಇರುತ್ತೆ. ಸೊ ಅದು ನಿಮ್ಮ ಜಾತಕದ ಅನುಸಾರ ಆ ಫಲಗಳು ಖಂಡಿತ ನಿಮಗೆ ಸಿಗುತ್ತೆ. ಇನ್ನು ಹೊಸದಾಗಿ ಕೆಲಸ ಟ್ರೈ ಮಾಡಬೇಕು ಉದ್ಯೋಗದಲ್ಲಿ, ಡೆಫಿನೆಟ್ಲಿ ನಿಮಗೆ 15ನೇ ತಾರೀಕು ನಂತರ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಒಳ್ಳೆಯ ಗುಡ್ ನ್ಯೂಸ್ ಖಂಡಿತ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಿರೋರು, ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇರೋರು ಡೆಫಿನೆಟ್ಲಿ ಈ ಲಾಭಸ್ಥಾನದ ಅಧಿಪತಿ 7ನೇ ಮನೆಯಲ್ಲಿ ಸಂಚಾರ ಮಾಡ್ತಾ, ಬುಧ ಕೂಡ ಸಪೋರ್ಟ್ ಮಾಡ್ತಾ
ಜೊತೆಗೆ ಕುಜನು ಕೂಡ ಅಲ್ಲಿಗೆ ಬರೋದರಿಂದ ನಿಮ್ಮ ಎಕ್ಸಾಮ್ ತುಂಬ ಚೆನ್ನಾಗಾಗುತ್ತೆ. ಪೋಸ್ಟಿಂಗ್, ಅದರಲ್ಲೂ ಡಿಫೆನ್ಸ್, ಈ ಪೊಲೀಸ್, ಈ ಥರದ ಇಲಾಖೆಗಳಲ್ಲಿ ಏನು ನೀವು ಪೋಸ್ಟಿಂಗನ್ನು ಬಯಸ್ತಾ ಇದ್ದೀರಾ ಆ ಥರದ್ರಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ಎಕ್ಸಾಮ್ ಆ ಥರದ್ದು ಬರಿತಾ ಇದ್ದರೂ ಕೂಡ ನೀವು ಅದರಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದೀರಾ ನಿಮಗೂ ಕೂಡ ಗುಡ್ ನ್ಯೂಸ್. ಹೊಸ ಕಾಂಟ್ರಾಕ್ಟ್ ಸಿಗುವಂಥ ಅವಕಾಶಗಳು ಅಥವಾ ಪೆಂಡಿಂಗ್ ಇದ್ದಂತಹ ಬಿಲ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಓವರಾಲ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನೇನು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಾ ತುಲಾರಾಶಿ ತುಲಾ ಲಗ್ನದವರು ನಿಮಗೆ ಚೆನ್ನಾಗಿರುತ್ತೆ. ಅದೇ ರೀತಿ ತುಲಾರಾಶಿ ತುಲಾ ಲಗ್ನದ ಈ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂತಹ ವ್ಯವಹಾರ ಯಾರ್ಯಾರು ಮಾಡ್ತಾ ಇದ್ದೀರಾ ನಿಮಗೂ ಕೂಡ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುವಂತಹ ಕಾಲ. ಯಾಕೆಂದರೆ ನಿಮ್ಮ 2ನೇ ಮನೆ ಧನಸ್ಥಾನದ ಅಧಿಪತಿ ಕುಜ, 7ನೇ ಮನೆ ಅವರು ಕುಜ ಅದೇ ಮನೆಗೆ ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಿಮ್ಮ ವ್ಯಾಪಾರ ವೃದ್ಧಿಯಾಗುತ್ತೆ. ಯಾವಾಗ ಅಷ್ಟಮ ಸ್ಥಾನಕ್ಕೆ ಬುಧ ಮತ್ತು ರವಿ ಬರ್ತಾರೋ ಸೊ ಆವಾಗ ಸ್ವಲ್ಪ ಲಿಟಿಗೇಷನ್ ಪ್ರಾಪರ್ಟಿ ಇದ್ದಂಥದ್ದು, ಜೊತೆಗೆ ಈ ಹಳೆಯ ಆಸ್ತಿಗಳೇನಾದರೂ ಸೇಲ್ ಆಗಿರಲಿಲ್ಲ ಸೊ ಅವೆಲ್ಲವೂ ಕೂಡ ಸೇಲ್ ಆಗುತ್ತೆ. ಇನ್ನು ಅಷ್ಟಮಕ್ಕೆ ರವಿ ಮತ್ತು ಯಾರೋ ಬುಧ ಬಂದಾಗ ನಿಮಗೆ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಖಂಡಿತ ಬಂದು ಸೇರುತ್ತೆ. ತಂದೆಯ ಸಮಾನರಿಂದ, ನಿಮ್ಮ ಬಾಸಿಂದ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಷ್ಟು ಹೆಲ್ಪ್ಗಳು ಕೂಡ ಸಿಗುತ್ತೆ. ಅವರ ಬೆಂಬಲದಿಂದ ನಿಮಗೆ ಸ್ವಲ್ಪ ಹಣ ಗಳಿಕೆ ಜಾಸ್ತಿ ಆಗುತ್ತೆ. ಅದೇ ರೀತಿ PF ಇನ್ಶೂರೆನ್ಸ್ ಈ ಥರದ ಅಮೌಂಟ್ಗಳು ಕೂಡ ಮೆಚುರಿಟಿ ಪಡ್ಕೊಂಡು ನಿಮ್ಮನ್ನು ಸೇರಬಹುದು. ಯಾರಿಗೋ ಸಾಲ ಕೊಟ್ಟಿರ್ತೀರಾ, ಮರ್ತೇ ಬಿಟ್ಟಿರ್ತೀರಾ, ಅವರು ಬಂದು ನಿಮ್ಮ ಸಾಲವನ್ನು ಮರುಪಾವತಿ ಮಾಡ್ತಾರೆ. ಈ ಥರದ್ದೆಲ್ಲ ಅಷ್ಟಮ ಸ್ಥಾನದಿಂದ ಡೆಫಿನೆಟ್ಲಿ ನಿಮಗೆ ಆಗುತ್ತೆ. ಇನ್ನು ಗುರು ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಗುರು ನಿಮಗೆ ಅಷ್ಟು ಒಳ್ಳೆಯ ಫಲಗಳನ್ನು ಕೊಡೋದಿಲ್ಲ ಅಂದರೂ ಅವರು ಕೂತಿರುವಂತಹ ಮನೆ 9ನೇ ಸ್ಥಾನ. ಹಂಗಾಗಿ ಆ ಸ್ಥಾನಕ್ಕೆ ಬೆಲೆ ಕೊಟ್ಟು ನಿಮಗೆ ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗೋ ರೀತಿ ಮಾಡಿಕೊಡ್ತಾರೆ. ಸೊ ಮನ್ನಣೆ ಸಿಗುತ್ತೆ ನಿಮ್ಮ ಕೆಲಸಗಳಿಗೆ, ನಿಮ್ಮ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ಗುರು ನಮಗೇನು ಸಪೋರ್ಟೇ ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ಗುರುವಿನ ಆಶೀರ್ವಾದ ಖಂಡಿತ ಇದೆ. ಏನಕ್ಕೆ ಅಂದರೆ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ನಿಮ್ಮ ಲಗ್ನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಸೊ ಲಗ್ನಕ್ಕೆ ಗುರುವಿನ ದೃಷ್ಟಿ ಬಿದ್ದಾಗ ಅದು ಕೋಟಿ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದರ ಜೊತೆಗೆ ಅವರದ್ದೇ ಮನೆಗೂ ಕೂಡ ದೃಷ್ಟಿಯನ್ನು ಕೊಡ್ತಾರೆ, ಅಂದರೆ 3ನೇ ಮನೆಗೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಶ್ರಮ, ಅಲೆದಾಟ, ಎಕ್ಸ್ಟ್ರಾ ಎಫರ್ಟ್ ಹಾಕಬೇಕು, ತುಂಬ ಓಡಾಡಬೇಕು, ಇದನ್ನೆಲ್ಲ ಗುರು ಬಯಸ್ತಾ ಇದ್ದಾರೆ. ಅದನ್ನು ಮಾಡಬೇಡಿ. ಅದರ ಜೊತೆಗೆ ನಿಮ್ಮ 6ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಶತ್ರುಗಳ ಉಪಟಳ ಕಡಿಮೆ ಆಗುತ್ತೆ. ನಿಮ್ಮ ಏನು ಕುಜನ 7ನೇ ಮನೆಗೆ ಬಂದಿರೋದ್ರಿಂದ ಕೋರ್ಟ್ ಕೇಸ್ಗಳಲ್ಲೂ ಕೂಡ ಹಲವಾರು ಲಾಭಗಳಿವೆ. ಓಕೆ, ಶನಿ ಮಹಾತ್ಮರು 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಿಮ್ಮ 12ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಒಂದಷ್ಟು ಖರ್ಚುಗಳನ್ನು ಕೊಡ್ತಾ ಇದ್ದಾರೆ, ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟಂತೆ ಓಡಾಟಗಳನ್ನು ಮಾಡಿಸ್ತಾ ಇದ್ದಾರೆ. ಬಟ್ ಹಳೆಯ ವಿಚಾರಗಳೆಲ್ಲ ಇತ್ಯರ್ಥಕ್ಕೆ ಬರುವಂತಹ ಕಾಲ. ಸೊ ಈಗ ತುಂಬ ಚೆನ್ನಾಗಿದೆ. ಕೋರ್ಟ್ ಕೇಸ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಕೂಡ ಗೆಲುವನ್ನು ಪಡೆದುಕೊಳ್ತೀರಾ. ಸೊ ಅದು ಕುಜ, ರವಿ, ಬುಧ, ಸೊ ಇವರೆಲ್ಲರ ಪ್ರಭಾವದಿಂದ ನಿಮಗೆ ಜಯ ಚೆನ್ನಾಗಿದೆ. ಇನ್ನು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗಿರೋದು, ಡಯಾಬಿಟೀಸ್ ಪೇಷಂಟ್ಸ್ ಯಾರ್ಯಾರು ಇದ್ದೀರಾ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡಿ. ಆಲ್ರೆಡಿ ಕೇರ್ ಮಾಡ್ತಾ ಇರ್ತೀರಾ, ಇನ್ನೂ ಸ್ವಲ್ಪ ಉಲ್ಬಣ ಆಗಬಹುದು. ಅಷ್ಟಮ ಸ್ಥಾನದಲ್ಲಿ ಶುಕ್ರನ ಸಂಚಾರ ಆಗಬೇಕಾದರೆ ಅದರ ಜೊತೆಗೆ ಈ ಗುಪ್ತ ರೋಗಗಳೇನಾದರೂ ನಿಮಗೆ ಬಾಧಿಸುತ್ತಿದ್ದರೆ, ಅದು ವೈದ್ಯರಿಗೂ ಗೊತ್ತಾಗ್ತಾ ಇಲ್ಲ, ಏನಾಗ್ತಾ ಇದೆ ಅನ್ನೋದು ನಿಮಗೆ ಅನಿಸ್ತಾ ಇದ್ದರೆ ಅದರ ಬಾಧೆಗಳು ಜಾಸ್ತಿ ಆಗುತ್ತೆ. ಸೊ ಅದು ಯಾವಾಗ ಕಡಿಮೆ ಆಗುತ್ತೆ ಅಂದರೆ ಶುಕ್ರ ಅಷ್ಟಮ ಸ್ಥಾನದನ್ನು ದಾಟಿಕೊಂಡು ಭಾಗ್ಯಸ್ಥಾನಕ್ಕೆ ಬಂದು ಗುರುವಿನ ಜೊತೆ ಇತಿಯಾದಾಗ ಆಗ ಸ್ವಲ್ಪ ಡಾಕ್ಟ್ರಿಗೆ ನಿಮ್ಗೆ ಏನಾಗ್ತಾಯಿದೆ ಅನ್ನೋದು ಅವ್ರಿಗೂ ಕೂಡ ಗೊತ್ತಾಗುತ್ತೆ. ನಿಮಗೂ ಕೂಡ ನಿಮ್ಮಲ್ಲಿ ಏನು ನೋವಾಗ್ತಿತ್ತು ಅದರ ಅರಿವಾಗುತ್ತೆ. ಸೊ ಇದಿಷ್ಟು ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅದೇ ರೀತಿ ಹಿರಿಯ ನಾಗರಿಕರಿಗೆ ಸ್ವಲ್ಪ ಕಾಲಿಗೆ ಸಂಬಂಧಪಟ್ಟಂತಹ ಹಳೆಯ ನೋವುಗಳು ಜಾಸ್ತಿ ಆಗುತ್ತೆ. ಹಳೆಯ ಕಾಯಿಲೆಗಳು ಕೂಡ ಸ್ವಲ್ಪ ಉಲ್ಬಣಗೊಂಡು ನೋವುಗಳನ್ನು ತಂದು ಕೊಡಬಹುದು. ಸೊ ಅದ್ರ ಕಡೆ ಹೆಚ್ಚು ಗಮನ ಕೊಡಿ. ಹಿರಿಯ ನಾಗರಿಕರು ಮನೆಯಲ್ಲಿ ಓಡಾಡಬೇಕಾದ್ರೆ ಕಾಲು ಜಾರಿ ಬೀಳೋದು, ಸ್ಲಿಪ್ಪಾಗಿ ಬೀಳೋದು, ಹೊರಗಡೆನೂ ಅಷ್ಟೇ ಸ್ವಲ್ಪ ಕಾಲುಗಳಿಗೆ ಏಟ್ ಮಾಡ್ಕೊಳ್ತೀರಾ, ಅದ್ರ ಕಡೆ ಸ್ವಲ್ಪ ಗಮನ ಇರಲಿ ಹಿರಿಯ ನಾಗರಿಕರಿಗೆ. ನಾನು ಆಗಲೇ ಹೇಳಿದೆ ಸ್ಟೂಡೆಂಟ್ಸ್ಗಳಿಗೆ ತುಂಬ ಚೆನ್ನಾಗಿದೆ. ಯಾಕೆ ಅಂದರೆ 5ನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗ್ತಾಯಿದೆ. ಸ್ವಲ್ಪ ಓವರ್ ಥಿಂಕಿಂಗ್ ಜಾಸ್ತಿ ಇದೆ, ಓವರಾಗಿ ಆಲೋಚನೆ ಮಾಡ್ತಾ ಇದ್ದೀರಾ, ಔಟ್ ಆಫ್ ಬಾಕ್ಸ್ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಇದು ಒಂದು ಕಡೆ ಒಳ್ಳೆಯದೇ, ಬಟ್ ಇನ್ನೊಂದು ಕಡೆ ತುಂಬ ಓವರ್ ಕಾನ್ಫಿಡೆನ್ಸ್ ಒಳ್ಳೆಯದಲ್ಲ. ಸೊ ಹಾಗಾಗಿ ನಿಮ್ಮ ಎಜುಕೇಷನ್ ಕಡೆ ಗಮನ ಕೊಡಿ.
ಸ್ವಲ್ಪ ಈ ಓವರ್ ಕಾನ್ಫಿಡೆನ್ಸನ್ನು ಕಡಿಮೆ ಮಾಡಿಕೊಂಡು ಏಕಾಗ್ರತೆಯನ್ನು ಜಾಸ್ತಿ ಮಾಡಿಕೊಂಡು ಓದೋದ್ರ ಕಡೆ ಗಮನ ಕೊಟ್ಟರೆ ಡೆಫಿನೆಟ್ಲಿ ಈ ಒಂದು ವರ್ಷಗಳ ಕಾಲ ಇನ್ನೂ ಚೆನ್ನಾಗಿರುತ್ತೆ ನಿಮ್ಮ ಎಜುಕೇಷನ್. ಇನ್ನು ಕೃಷಿಕರಿಗೆ ನಿಮ್ಮ 4ನೇ ಮನೆ ಶನಿ 6ನೇ ಮನೆಯಲ್ಲಿದ್ದಾರೆ, ಅಲ್ಲಿಂದ ನಿಮ್ಮ 12ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದಷ್ಟು ವ್ಯಯಗಳು ಖಂಡಿತ ಇದೆ. ಅದೇ ರೀತಿ ಜಲಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಶನಿ ಮಹಾತ್ಮರಿಂದ ಎದುರಿಸಬೇಕಾಗುತ್ತೆ. ಯಂತ್ರೋಪಕರಣಗಳು ಕೈ ಕೊಡ್ತವೆ. ಆದರೆ ಈಗ ಆಲ್ರೆಡಿ ನೀವು ಬೆಳೆಗಳನ್ನು ಬೆಳೆದು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಾ ಇದ್ದರೆ ಅಲ್ಲಿ ನಿಮಗೆ ಲಾಭಗಳಿವೆ. ಏಕೆಂದರೆ ವ್ಯಾಪಾರ ಸ್ಥಾನ 7ನೇ ಮನೆಯಲ್ಲಿ ಶುಭ ಗ್ರಹಗಳಿರೋದರಿಂದ ಬುಧ ಇದ್ದಾರೆ, ಜೊತೆಗೆ ರವಿ ಲಾಭಸ್ಥಾನದ ಅಧಿಪತಿ, ಭಾಗ್ಯಸ್ಥಾನದ ಅಧಿಪತಿ, ಬುಧನ ಸಂಚಾರ ಇದೆ. ಸೊ ಹಾಗಾಗಿ ಮೊದಲ 15 ದಿನ ನೀವು ಬೆಳೆದ ಬೆಳೆಗಳಿಗೆ ಹೆಚ್ಚು ಬೆಲೆ ಸಿಕ್ಕಿ ನಿಮಗೊಂದಷ್ಟು ಆರ್ಥಿಕ ಲಾಭಗಳಾಗುತ್ತೆ. ಭೂಮಿಯ ವ್ಯವಹಾರಗಳನ್ನು ನೀವೇನಾದರೂ ಮಾಡ್ತಾ ಇದ್ದರೆ, ಅಂದರೆ ಜಮೀನು ಖರೀದಿ ಮಾಡಬೇಕು ಅಥವಾ ಜಮೀನನ್ನು ಸೇಲ್ ಮಾಡಬೇಕು ಅಂತ ಇದ್ದರೆ ಈ ಮೊದಲ 15 ದಿನವೂ ಆಗುತ್ತೆ. ನಂತರದ 15 ದಿನಗಳಲ್ಲಿ ತುಂಬ ದಿನದಿಂದ ನೀವು ಜಮೀನನ್ನು ಸೇಲ್ ಮಾಡೋಕ್ಕಾಗಿಲ್ಲ, ತಗೊಳಕ್ಕಾಗಿಲ್ಲ ಅಂತ ಏನಾದರೂ ಅಂದುಕೊಂಡಿದ್ದರೆ ಅದಕ್ಕೂ ಕೂಡ ಮಾರ್ಗಗಳು ಕಂಡು ಬರುತ್ತದೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಬಹುದು. ಅದೇ ರೀತಿ ಗಂಡ ಹೆಂಡತಿಯ ವಿಚಾರಕ್ಕೆ ಬರೋದಾದರೆ ನೋಡಿ, 7ನೇ ಮನೆಯಲ್ಲಿ ರವಿಯ ಸಂಚಾರ ಆಗ್ತಾ ಇದೆ. ಸೊ ಸ್ವಲ್ಪ ಈಗೋ ಕ್ಲ್ಯಾಶಸ್, ಜೊತೆಗೆ ಕುಜ ಬಂದಾಗಂತೂ ಇನ್ನೂ ನಿಮ್ಮ ಸಿಟ್ಟು ಜಾಸ್ತಿ ಆಗುತ್ತೆ. ಎಲ್ಲೋ ಒಂದು ಕಡೆ ಮನಸ್ತಾಪಗಳನ್ನು ನಿಮಗೆ ನೀವೇ ಸೃಷ್ಟಿ ಮಾಡ್ಕೊಳ್ತೀರ ನಿಮ್ಮ ಒಂದು ನಡತೆಯಿಂದ. ಓವರಾಲ್ ಎಲ್ಲ ಕ್ಷೇತ್ರಗಳಲ್ಲೂ, ಅದು ಉದ್ಯೋಗ ಇರಲಿ, ಪಾಲುದಾರಿಕೆಯ ವ್ಯವಹಾರಗಳಿರಲಿ, ಗಂಡ ಹೆಂಡತಿಯ ಸಂಬಂಧ ಇರಲಿ, ಇಲ್ಲಿ ನೀವು ಮಾಡಬೇಕಾಗಿರೋದು ನಿಮ್ಮ ಇಗೋನ ಕಂಟ್ರೋಲ್ ಮಾಡ್ಕೊಳ್ಳಿ, ಸಿಟ್ಟನ್ನು ಮಾಡ್ಕೊಳಕ್ಕೆ ಹೋಗಬೇಡಿ. ಇದನ್ನೊಂದನ್ನು ಮಾಡಿಕೊಂಡ್ರೆ ಎಲ್ಲವೂ ಚೆನ್ನಾಗಿರುತ್ತೆ, ಎಲ್ಲ ಕ್ಷೇತ್ರದಲ್ಲೂ ಚೆನ್ನಾಗಿರುತ್ತೆ. ಓಕೆ, ಈಗೇನು ಜಗಳ ಆಗ್ತಾಯಿದೆ, ಸೊ ಅದೆಲ್ಲ ಸ್ವಲ್ಪ ತಾತ್ಕಾಲಿಕ. ಈ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಇರಲಿ. ಸೀಕ್ರೆಟ್ ರಿಲೇಷನ್ಶಿಪ್ಪಲ್ಲಿ ಇರೋರಿಗೂ ಕೂಡ ಓಕೆ, ಶುಕ್ರ ಏನೋ ಒಂದು ಆಸೆಗಳನ್ನು ಕೊಟ್ಟು ನಿಮ್ಮನ್ನು ಅಲ್ಲಿಗೆ ತಳ್ಳಿದ್ದಾರೆ. ಸ್ವಲ್ಪ ಅದರಿಂದನೂ ಹೊರಗಡೆಗೆ ಬರೋದಕ್ಕೆ ಅವಕಾಶಗಳಿವೆ, ಯಾವಾಗ ಅಲ್ಲಿಂದ ಬಿಡುಗಡೆ ಆಗ್ತಾರೆ ಆವಾಗ. ಬಟ್ ಎನಿವೆ, ನಿಮ್ಮ ಸಂಬಂಧಗಳಿಗೆ ಗೌರವ ಕೊಡೋದು ಅದು ನಿಮಗೆ ಬಹಳ ಪ್ರಮುಖವಾದ ವಿಚಾರ. ತುಲಾ ಲಗ್ನ, ತುಲಾ ರಾಶಿಯವರಿಗೆ ಆ ಸಂಬಂಧಗಳನ್ನು ಕಾಪಾಡಿಕೊಂಡು ಹೋಗಿ. ಇನ್ನು ಪ್ರೀತಿ ಪ್ರೇಮದ ವಿಚಾರ ಹೇಳೋದಾದರೆ, ರಾಹು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ತುಲಾ ರಾಶಿ ತುಲಾ ಲಗ್ನದವರು ಪ್ರೀತಿ ಪ್ರೇಮದಲ್ಲಿ ಮುಳುಗಿಬಿಟ್ಟಿದ್ದೀರಾ. ಅದರಿಂದ ಹೊರಗಡೆಗೆ ಬರೋದಕ್ಕೆ ಆಗ್ತಾಯಿಲ್ಲ ನಿಮಗೆ. ಅಷ್ಟು ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಎಲ್ಲವೂ ಆಗ್ತಾಯಿದೆ. ಸ್ಪೆಷಲಿ ಇಲ್ಲಿ ಏನಪ್ಪ ಅಂದರೆ, ಬೇರೆ ಭಾಷೆ, ಬೇರೆ ಧರ್ಮ, ಬೇರೆ ಜಾತಿ, ಅಥವಾ ವಯಸ್ಸಿಗಿಂತ ಹಿರಿಯರು, ವಯಸ್ಸಿಗಿಂತ ಕಿರಿಯರು, ಅಥವಾ ತುಂಬ ಡಿಸ್ಟೆನ್ಸಲ್ಲಿರೋರು, ಈ ಥರದ್ದೇ ಪ್ರೇಮಿಗಳಾಗ್ತಾ ಇದ್ದಾರೆ. ಸೊ ಹಾಗಾಗಿ ಈ ಪ್ರೀತಿಗೆ ಕಣ್ಣಿಲ್ಲ, ಪ್ರೀತಿಗೆ ಜಾತಿ ಇಲ್ಲ, ಈ ಥರ ಎಲ್ಲ ಹೇಳ್ತಾರಲ್ಲ, ಇದೆಲ್ಲ ರಾಹುವಿನಿಂದನೇ. ಹಾಗಾಗಿ ಇರಲಿ, ನಿಮ್ಮ ಸಂಪ್ರದಾಯ, ನಿಮ್ಮ ಮನೆತನ, ಇದನ್ನೆಲ್ಲವೂ ಲೆಕ್ಕಕ್ಕೆ ಇಟ್ಕೊಳ್ಳಿ. ಪ್ರೀತಿ ಮಾಡಬೇಕಾದರೆ ಬರೀ ಭ್ರಮೆಯಲ್ಲಿ ಪ್ರೀತಿ ಮಾಡಬೇಡಿ. ಯಾಕೆಂದರೆ ಪ್ರೀತಿ ಮುಂದೆ ಅದು ಸಕ್ಸಸ್ ಆಗಬೇಕು, ಮತ್ತು ಆ ಪ್ರೀತಿ ನಿಮಗೆ ರೆಸ್ಪೆಕ್ಟನ್ನು ತಂದು ಕೊಡೋ ರೀತಿ ಇರಬೇಕು. ಅದರ ಕಡೆ ಗಮನ ಕೊಡಿ. ಉಳಿದಂತೆ ಎಲ್ಲ ಕ್ಷೇತ್ರದವರಿಗೂ ಈ ಒಂದು ಮೇ ತಿಂಗಳು ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಳಸ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್.